ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೌದು, ಬಾಗಲಕೋಟೆ ತಾಲೂಕಿನ ಕದಾಂಪುರ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಕದಾಂಪುರ್ ಸಿಹಿಕೇರಿ ಕ್ರಾಸ್ ಬಾಗಲಕೋಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯಮಾನ್ಯರಿಗೆ ವಂದನೆಗಳು. ಸನ್ಮಾನ್ಯ ಶ್ರೀ ಗೌರವಾನ್ವಿತ ಶ್ರೀ ಎನ್.ವಿ. ವಿಜಯ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು. ಬಹುಮಾನ ವಿತರಣೆ. ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದಂತಹ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಶ್ರೀಮತಿ ಜಾನಕಿ ಕೆಎಂ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ. ಸಸಿ ವಿತರಣೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಶಶಿಧರ್ ಕುರೆ ಜಿಲ್ಲಾ ಪಂಚಾಯತ್ ಬಾಗಲಕೋಟ ಪೊಲೀಸ್ ಇಲಾಖೆಯಿಂದ ಬಟ್ಟೆ ಚೀಲ ವಿತರಣೆ. ಶ್ರೀ ಅಮರನಾಥ್ ರೆಡ್ಡಿ ವೈ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಾಗಲಕೋಟೆ. ಅಧ್ಯಕ್ಷತೆ ವಹಿಸಿದಂತ ಶ್ರೀ ಬಿ.ಕೆ. ನಂದನೂರ್ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟ್. ಮುಖ್ಯ ಅತಿಥಿಗಳಾದಂತಹ ಶ್ರೀ ಚಂದ್ರಶೇಖರ್ ಗಿಡ್ಡಿ 1ನೇ ಹೆಚ್ಚುವರಿ ಹಿರಿಯ ದಿವಾನಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಬಾಗಲಕೋಟೆ. ಶ್ರೀ ಶಿರಧರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಾಗಲಕೋಟೆ ವಿಭಾಗ. ಶ್ರೀ ಸಿಜಿ ಮಿರ್ಜಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ವಿಭಾಗ ಬಾಗಲಕೋಟೆ. ಶ್ರೀ ಎಂಎಸ್ ಬಡದಾನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಾಗಲಕೋಟೆ. ವಿಶೇಷ ಉಪನ್ಯಾಸ ಶ್ರೀಮತಿ ಮಂಜುಳಾ ಕುಷ್ಟಗಿ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನೀಲಿಕೇರಿ ತಾಲೂಕು ಬಾಗಲಕೋಟೆ ಹಾಗೂ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಣೆ ಮಾಡಿ ಹಾಗೂ ಬಟ್ಟೆ ಚೀಲ ವಿತರಣೆ ಮಾಡಿದರು. ಇದು ಘೋಷವಾಕ್ಯ ತುಂಬ ಚೆನ್ನಾಗಿದೆ. ಭೂ ಮರುಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ತಡೆಯುವಿಕೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಿರ್ಗಮಿಸಿರ್ತಕ್ಕಂಥ ಗೌರವಾನ್ವಿತ ಎನ್.ವಿ. ವಿಜಯ್ ಸರ್ ಅವರೇ, ಈಗ ತಾನೇ ಮಾತಾಡಿರ್ತಕ್ಕಂಥ ತುಂಬ ಕೆಲಸಗಾರಾಗಿರ್ತಂಥ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳಂತ ಜಾನಕಿ ಮೇಡಮ್ ಅವರೇ, ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಸಂಸ್ಥೆ, ಇವರು ಬಾಗಲಕೋಟೆ ಇದು 27ನೇ ರ್ಯಾಂಕ್ ಇತ್ತು ನಮ್ಮದು SSLC ರ್ಯಾಂಕಿಂಗ್ ಆಲ್ ಓವರ್ ಕರ್ನಾಟಕ. ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ನಂದನೂರವರು ಮತ್ತು CO ಅವರು ತುಂಬ ಪ್ರಯತ್ನದಿಂದ ಈ ವರ್ಷ ನಮ್ಮದು 13ನೇ ರ್ಯಾಂಕ್ ಬಂದಿದೆ ಬಾಗಲಕೋಟೆ ಜಿಲ್ಲೆ. ಶ್ರೀ ನಂದನೂರವರೇ, ಉಪ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀಧರ್ ಅವರೇ, ಮಿರ್ಜಿ ಅವರೇ, ಶ್ರೀಮತಿ ರೂಪಾರವರೇ, ಈ ಕಾಲೇಜಿನಲ್ಲಿರ್ತಕ್ಕಂಥ ಪ್ರಾಂಶುಪಾಲರೇ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಪುರಾಣಿಕ ಅವರೇ, ನಾವು ಚಿಕ್ಕವರಿದ್ದಾಗ ಇದೇ ಥರ ಫಂಕ್ಷನ್ಸ್ ಮಾಡ್ತಿದ್ರು. ನಮ್ಗೆ ಅರ್ಥ ಆಗಿಲ್ಲ ಅವಾಗ ಯಾಕೆ ಇದು ಮಾಡ್ತಾರಂತ. ಅದು ಈಗ ನಮಗೆ ಗೊತ್ತಾಗತ್ತೆ. ಈಗ ನಮ್ಗೆ ಅರ್ಥ ಆಗಿದೆ ಯಾಕೆ ನಮ್ಗೆ ಪರಿಸರ ಬೇಕು, ಏನು ಇಂಪಾರ್ಟೆನ್ಸ್ ಅಂಬೋದು. ಬಟ್ ಅಲ್ಲಿದ್ದಾಗ ನಮ್ಗೆ ಫಂಕ್ಷನ್ ಮಾಡೋದು ಏನಂತಂದರೆ, ಈ ನಿಮ್ಮ ವಯಸ್ಸಿಗೆ ತಿಳ್ಕೊಂಡ್ಬಿಡ್ಬೇಕು ಇದ್ರ ಬಗ್ಗೆ, ಅಂದರೆ ಕಾಳಜಿ ಜಾಸ್ತಿ ಆಗುತ್ತೆ ಅಂತ. ಅಂದರೆ ನಾವು ನಿಮ್ಮ ವಯಸ್ಸಿನಿಂದ ಇಷ್ಟು ಬರೋಕ್ಕೆ ನಮಗೆ 35 ವರ್ಷ ಹೋಗಿ ತುಂಬಿಡುತ್ತೆ. 35 ವರ್ಷಕ್ಕೆ ಸುಮಾರು ಹಾಳಾಗೋಗ್ಬಿಡ್ತೀವಿ ನಾವು. ಅದೇ ಥರ ಲಾಸ್ಟಿಗೆ ಕುಂತಿರ್ತೀವಿ ನೋಡು, ಇನ್ನು ಮುಂದೆ ಕುಂತರಿ ತಗೊಂಡು ಕಲ್ಲು ಎಸೆಯೋದು. ಅದೇ ಥರ ಸೇಮ್ ನಾವು ಮಾಡ್ತಾಯಿದ್ವಿ. ಈಗ ಕೂಡ ನಾವು ಮಾಡ್ತಾಯಿದ್ದಾರೆ. ಅಲ್ಲಿ ಲಾಸ್ಟ್ ಕುಂತವ್ನು ಮುಂದೆ ಕುಂತಾರೀಗ ಚಿಕ್ಕ ಚಿಕ್ಕ ಕಲ್ಲೋಗಿ ಅಂಥದ್ದು ಹುಡುಗಾಟಿಕೆ ಇರ್ತವೆ ಈ ವಯಸ್ಸಲ್ಲಿ ಸಹಜ. ಬಟ್ ನಮಗೆ ಅರ್ಥ ಆಗಿಲ್ಲ ಅವಾಗ. ಇದೇ ಥರ ಕುಂತು ಬಂದು ಎಲ್ಲ ವಿಷಯದಲ್ಲೂ ಹೇಳೋರು ನಮಗೆ ಅರ್ಥ ಆಗ್ತದಿಲ್ಲ. ಬಿಡು, ಏನೋ ಹೇಳ್ತಾರೆ ಹೋಗ್ತಾರೆ ಅಂತಿದ್ವಿ. ಬಟ್ ಯಾಕೆ ಹೇಳ್ತಾರಂತಂದ್ರೆ, ನಮಗಿರ್ತಕ್ಕಂಥದ್ದು ಈಗೇನು ಅಂದರೆ ಒಂದು ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಆಗೈತೆ ನಮಗೂ. ನಾವು ಕಲಿಬೇಕಾಗಿತ್ತು ಅವಾಗ, ಪರಿಸರನ ರಕ್ಷಣೆ ಮಾಡಬೇಕಾಗಿತ್ತು ಅಂಬೋದನ್ನು ಈಗ ಗೊತ್ತಾಗ್ಯದ ನಮಗೆ ಮಾಡ್ಬೇಕಂತ. ಬಟ್ ಅಷ್ಟೊಳಗಡೆ 30-35 ವರ್ಷ ಸಮಯ ಕಳೆದೋಗ್ಬಿಡುತ್ತೆ. ಬಟ್ ಅದು ನಿಮಗೆ ಆಗಬಾರ್ದು. ನೀವು ಕೂಡ ಪ್ರತಿಯೊಂದೂ ಎಂಜಾಯ್ ಮಾಡಬೇಕು.